ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಮೋದಿ ಹಾಗೆ ದೀದಿಯ ನಡುವೆ ಮತ್ತೆ ಗುದ್ದಾಟ ಪ್ರಾರಂಭ ಆದಂತೆ ಕಾಣಿಸ್ತಾ ಇದೆ. ನಮ್ಮ ನರೇಂದ್ರ ಮೋದಿಯವರು ದೀದಿಯ ನಾಡು ಪಶ್ಚಿಮ ಬಂಗಾಳದಲ್ಲಿ ನಿಂತುಕೊಂಡು ಆಡಿರುವಂತಹ ಮಾತು ಇದೀಗ ದೀದಿಯ ಕೋಪಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ನರೇಂದ್ರ ಮೋದಿಯವರು ಏನು ಹೇಳಿದ್ರು, ಹಾಗೆ ದೀದಿ ಕೋಪದಲ್ಲಿ ನರೇಂದ್ರ ಮೋದಿಯವರ ವಿರುದ್ಧ ಏನು ಹೇಳಿದ್ದಾರೆ, ಇದೆಲ್ಲವನ್ನು ಕೂಡ ನೋಡ್ತಾ ಬರೋಣ ಬನ್ನಿ. ಸ್ನೇಹಿತರೆ, ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳಕ್ಕೆ ಭೇಟಿಯನ್ನು ಕೊಟ್ಟಿದ್ದು ಅಲ್ಲಿ ರ್ಯಾಲಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮುರ್ಷಿದಾಬಾದ್ ಹಿಂಸಾಚಾರ, ಶಿಕ್ಷಕರ ನೇಮಕಾತಿ ಅಕ್ರಮದ ಬಗ್ಗೆ ಕೂಡ ನರೇಂದ್ರ ಮೋದಿಯವರು ಪ್ರಸ್ತಾಪಿಸಿದ್ದಾರೆ. ಇದರ ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಜನರು ನಿರ್ಮಾಮ್ ಸರ್ಕಾರ ಅಂದರೆ ಕ್ರೂರ, ಅತ್ಯಂತ ಕೆಟ್ಟ ಸರ್ಕಾರದಿಂದ ಸಾಕಾಗಿ ಹೋಗಿದೆ ಅಲ್ಲಿನ ಜನರಿಗೆ, ಹಾಗಾಗಿ ಅವರು ಬದಲಾವಣೆಯನ್ನ, ಚೇಂಜನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಸರ್ಕಾರದ ವಿರುದ್ಧ ಪ್ರಧಾನಿ ಮೋದಿಯವರು ಈ ಮಾತನ್ನ ಹೇಳಿದ್ದಾರೆ. ನಿನ್ನೆ ಪಶ್ಚಿಮ ಬಂಗಾಳದ ಅಲಿಪುರ್ದೌರ್ನಲ್ಲಿ ನಡೆದಂತಹ ಬೃಹತ್ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿರುವಂತಹ ನರೇಂದ್ರ ಮೋದಿ, ಮುರ್ಷಿದಾಬಾದ್ ಮತ್ತು ಮಾಲ್ಡಾದ ಹಿಂಸಾಚಾರ, TMCಯ ಕ್ರೂರ ಹಾಗೆ ಉದಾಸೀನದ ಆಡಳಿತದಿಂದಾಗಿ ಹೇಗೆ ಜನಸಾಮಾನ್ಯರು ಬಳಲ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸಿದೆ ಅಂತ ಹೇಳಿದ್ದಾರೆ. ಏನು, ಪಶ್ಚಿಮ ಬಂಗಾಳ ಸರಣಿ ಬಿಕ್ಕಟ್ಟಿನಿಂದ ಬಳಲ್ತಾ ಇದೆ, ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಜನರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಅಲ್ಲಿ ಆಗ್ತಾ ಇರುವಂತಹ ಸರಣಿ ಸಮಸ್ಯೆಗಳಿಂದಾಗಿ ಜನರಿಗೆ ಅಲ್ಲಿನ ಸರ್ಕಾರದ ಮೇಲೆ ಕೋಪ ಇದೆ, ಅಲ್ಲಿನ ಸರ್ಕಾರದ ವಿರುದ್ಧ ಅಸಹನೆ ಇದೆ, ಸರ್ಕಾರವನ್ನು ಬದಲಾಯಿಸುವಂತಹ ಆಲೋಚನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಜನರಿಗೆ ನಿರ್ಮಾಮ್ ಸರ್ಕಾರ ಬೇಡ ಆಗಿದೆ, ಅವರಿಗೆ ಬದಲಾವಣೆ ಹಾಗೆ ಉತ್ತಮ ಆಡಳಿತ ಬೇಕಾಗಿದೆ. ಬಂಗಾಳಿ ಜನರಿಗೆ ಕ್ರೂರ ಮತ್ತು ಭ್ರಷ್ಟಾಚಾರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಹಿಂಸಾಚಾರ ಹಾಗೆ ಕಾನೂನು ಅವ್ಯವಸ್ಥೆ ಸಮಾಜವನ್ನು ಹರಿದು ಛಿದ್ರ ಮಾಡಿ ಹಾಕ್ತಾ ಇದೆ. ಅಪರಾಧ ಕೃತ್ಯಗಳಿಂದಾಗಿ ತಾಯಂದಿರು ಮತ್ತು ಸಹೋದರಿಯರಲ್ಲಿ ಅಭದ್ರತೆ ಕಾಡ್ತಾ ಇದೆ. ಅಲ್ಲಿನ ಸಹೋದರಿಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲದಂತೆ ಆಗ್ತಾ ಇದೆ. ಇನ್ನು ಬಂಗಾಳದ ಮೂರನೇ ಬಿಕ್ಕಟ್ಟು ಯುವ ಜನತೆಯನ್ನು ಕಾಡುವಂತಹ ನಿರುದ್ಯೋಗ. ಅಂದರೆ ಬಂಗಾಳದಲ್ಲಿ ಮೂರನೇ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿನ ಯುವಕರಿಗೆ ಕೆಲಸ ಸಿಗದೆ ಅವರು ನಿರುದ್ಯೋಗಿಗಳಾಗಿ ಇದ್ದಾರೆ, ಹಾಗೆ ಅವಕಾಶಗಳ ಕೊರತೆ. ಇನ್ನು ಅಲ್ಲಿ ನಾಲ್ಕನೆಯ ಸಮಸ್ಯೆ ಏನು ಅಂತ ಅಂದರೆ ಪಶ್ಚಿಮ ಬಂಗಾಳದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವಂಥದ್ದು. ಇನ್ನು ಐದನೇ ಸಮಸ್ಯೆ ಅಂದರೆ ಆಡಳಿತ ಪಕ್ಷ ತಮ್ಮ ಲಾಭಕ್ಕಾಗಿ ಮಾಡ್ತಾ ಇರುವಂತಹ ರಾಜಕೀಯ. ಅಂದರೆ ಅಲ್ಲಿನ ಸರ್ಕಾರವನ್ನಾಗಿರಬಹುದು ಹಾಗೆ ಅಲ್ಲಿನ ರಾಜಕೀಯವನ್ನ ತಮ್ಮ ಪರ್ಸನಲ್ ಲಾಭಕ್ಕೆ, ತಮ್ಮ ಪರ್ಸನಲ್ ಪ್ರಾಫಿಟ್ಗೆ ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ನರೇಂದ್ರ ಮೋದಿಯವರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಇದರಿಂದಾಗಿ ಬಡವರಿಗೆ ಸರಿಯಾದ ಮೂಲ ಸೌಕರ್ಯಗಳು, ಸೌಲಭ್ಯಗಳು ಸಿಗದೆ ಅವರು ಬಳಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ವಾಗ್ದಾಳಿನ ನಡೆಸಿದ್ದಾರೆ. ಏನೋ ಇದೇ ಸಂದರ್ಭದಲ್ಲಿ ಶಿಕ್ಷಕರ ನೇಮಕಾತಿ ಅಕ್ರಮದ ಕುರಿತು ಕೂಡ ಮಾತನಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು TMCಯ ಭ್ರಷ್ಟಾಚಾರ ಮತ್ತು ಅಕ್ರಮಗಳಿಂದಾಗಿ ಸಾವಿರಾರು ಶಿಕ್ಷಕರು ಮತ್ತು ಅವರ ಕುಟುಂಬಗಳ ಭವಿಷ್ಯ ಹಾಳಾಗಿ ಹೋಗಿದೆ. ಇದು ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯೇ ಹದಗೆಟ್ಟಿರೋದನ್ನು ತೋರಿಸ್ತಾ ಇದೆ. ಈಗಲೂ ಕೂಡ ಈ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ TMC ನಿರಾಕರಿಸ್ತಾ ಇದೆ. ಇದರ ಬದಲಾಗಿ ಕೋರ್ಟ್ ಮತ್ತು ನ್ಯಾಯ ವ್ಯವಸ್ಥೆಯನ್ನು ಗುರಿಯಾಗಿಸ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನರೇಂದ್ರ ಮೋದಿಯವರು. ಅಂದರೆ ದೀದಿಯ ನಾಡಲ್ಲಿಯೇ ನಿಂತುಕೊಂಡು ದೀದಿ ಸರ್ಕಾರದ ವಿರುದ್ಧ ಅಂದರೆ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧನೇ ನರೇಂದ್ರ ಮೋದಿಯವರು ಅಬ್ಬರಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ರ್ಯಾಲಿಯಲ್ಲಿ ನರೇಂದ್ರ ಮೋದಿಯವರು ಇನ್ನೂ ಕೂಡ ಆಪರೇಷನ್ ಸಿಂಧೂರ ಮುಗ್ದಿಲ್ಲ ಅಂತ ಹೇಳಿದ್ದಾರೆ. ಭಯೋತ್ಪಾದನೆಯನ್ನ ಪೋಷಿಸುವಂತಹ ಎಲ್ಲರ ವಿರುದ್ಧ ಭಾರತ ಸರಿಯಾದ ಖಡಕ್ ಆದ ಕ್ರಮವನ್ನ ಕೈಗೊಳ್ಳುತ್ತದೆ. ಭಾರತೀಯ ಮಹಿಳೆಯರ ಘನತೆಗೆ ಅವಮಾನವನ್ನ ಮಾಡಿದಂತಹ, ಅವರ ಸಿಂಧೂರವನ್ನ ಅಳಿಸಿದಂತಹ ಭಯೋತ್ಪಾದಕರ ಹುಂಬ ಧೈರ್ಯಕ್ಕೆ ದೇಶದ ಸಶಸ್ತ್ರ ಪಡೆಗಳು ಪ್ರತೀಕಾರವನ್ನು ತೀರಿಸಿಕೊಂಡಿವೆ ಅಂತ ಹೇಳಿದ್ದಾರೆ. ಇನ್ನು ಬಂಗಾಳದ ಈ ನೆಲದಿಂದ 140 ಕೋಟಿ ಭಾರತೀಯರ ಪರವಾಗಿ ನಾನು ಘೋಷಿಸ್ತೇನೆ, ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗ್ದಿಲ್ಲ ಅಂತ ಹೇಳಿದ್ದಾರೆ. ಏನು, ಪಹಲ್ಗಾಮ್ ದಾಳಿಯ ನಂತರ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಸಾಕಷ್ಟು ಕೋಪವಿತ್ತು. ನಿಮ್ಮೊಳಗಿನ ಕೋಪವನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಭಯೋತ್ಪಾದಕರು ನಮ್ಮ ಸಹೋದರಿಯರ ಸಿಂಧೂರವನ್ನು, ಕುಂಕುಮವನ್ನು ಅಳಿಸುವಂತಹ ಧೈರ್ಯವನ್ನು ಮಾಡಿದ್ರು. ನಮ್ಮ ಸೈನ್ಯವು
ಅವರಿಗೆ ಸಿಂಧೂರದ ಶಕ್ತಿಯನ್ನ ತಿಳಿಯುವಂತೆ ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿದೆ, ಇಡೀ ವರ್ಲ್ಡ್ಗೆ ಮೆಸೇಜ್ ಅನ್ನು ಕೊಟ್ಟಿದೆ. ಯಾವುದೇ ಉಗ್ರ ದಾಳಿಗೆ, ಭಯೋತ್ಪಾದಕರ ದಾಳಿಗೆ ಭಾರತ ಸುಮ್ಮನೆ ಕೂರೋದಿಲ್ಲ, ಭಾರೀ ಬೆಲೆಯನ್ನು ತೆರಬೇಕಾಗ್ತದೆ. ನಾವು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ 3 ಬಾರಿ ಹೊಡೆದಿದ್ದೇವೆ ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಬೇಕು. ಅಂದರೆ 2016ರ ಸರ್ಜಿಕಲ್ ಸ್ಟ್ರೈಕ್, 2019ರ ಬಾಲಾಕೋಟ್ ಸ್ಟ್ರೈಕ್ ಮತ್ತು ಆಪರೇಷನ್ ಸಿಂಧೂರ, ಈಗ 2025ರಲ್ಲಿ ನಡೆದಂತಹ ಆಪರೇಷನ್ ಸಿಂಧೂರ, ಈ 3 ಸಂದರ್ಭದಲ್ಲಿ ನಾವು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಅವರನ್ನು ಸದೆ ಬಡಿದಿದ್ದೀವಿ ಅಂತ ಹೇಳಿ ನರೇಂದ್ರ ಮೋದಿಯವರು ಆರ್ಭಟಿಸಿದ್ದಾರೆ. ಇನ್ನು ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳ ಅಂದರೆ ದೀದಿಯ ನಾಡಲ್ಲೇ ಅಲ್ಲಿನ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಹೇಳ್ತಾ ಇದ್ದಾಗ ದೀದಿ ಸುಮ್ಮನೆ ಕೂರ್ತಾರಾ? ಸರಿಯಾದ ಕೌಂಟರನ್ನೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ದೀದಿ ಮೋದಿ ಏನೇ ಹೇಳಿದ್ರು ಅದಕ್ಕೆ ಕೌಂಟರ್ ಕೊಟ್ಟೇ ಕೊಡ್ತಾರೆ. ಮೋದಿ ಕೂಡ ಅಷ್ಟೇ, ದೀದಿ ಏನಾದರೂ ಮಾಡಿದ್ರೆ ಅದಕ್ಕೆ ಸರಿಯಾದ ಕೌಂಟರನ್ನು ಕೊಟ್ಟೇ ಕೊಡ್ತಾರೆ. ಇದೀಗ ದೀದಿ ಅಂದರೆ ಮಮತಾ ಬ್ಯಾನರ್ಜಿಯವರು ಮೋದಿಯ ಹೇಳಿಕೆಗೆ ಕೌಂಟರನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ನಾನು ಸವಾಲನ್ನು ಹಾಕ್ತೇನೆ, ತಾಕತ್ತಿದ್ರೆ ನಾಳೆಯ ಚುನಾವಣೆಯನ್ನು ಘೋಷಿಸಿ, ನಾವು ಎದುರಿಸಲಿಕ್ಕೆ ಸಿದ್ಧ ಅಂತ ಹೇಳಿ ಪ್ರಧಾನಿ ಮೋದಿಯ ವಿರುದ್ಧ ದೀದಿ ಗುಡುಗಿದ್ದಾರೆ. ಮೋದಿಜಿ ಅವರ ಸಮ್ಮುಖದಲ್ಲಿಯೇ ಅವರ ಸಚಿವರು ಆಪರೇಷನ್ ಸಿಂಧೂರನಂತೆ ಆಪರೇಷನ್ ಬಂಗಾಳ ಮಾಡೋದಾಗಿ ಹೇಳಿದ್ರು. ನಾನು ಅವರಿಗೆ ಒಂದು ಸವಾಲನ್ನು ಹಾಕ್ತೀನಿ, ಅವರಿಗೆ ತಾಕತ್ತಿದ್ರೆ, ಧೈರ್ಯ ಇದ್ದರೆ ನಾಳೆ ಎಲೆಕ್ಷನನ್ನು ಘೋಷಿಸಲಿ, ನಾವು ಎದುರಿಸಲಿಕ್ಕೆ ರೆಡಿಯಾಗಿದ್ದೀವಿ, ಮತ್ತು ಬಂಗಾಳ ನಿಮ್ಮ ಸವಾಲನ್ನು ಸ್ವೀಕರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿಯಾಗಿದೆ ಅಂತ ಹೇಳಿದ್ದಾರೆ. ಆದರೆ ದಯವಿಟ್ಟು ನೆನಪಿಡಿ, ಸಮಯ ಅಥವಾ ಟೈಮ್ ಒಂದೇ ರೀತಿ ಇರೋದಿಲ್ಲ, ನೀವು ಸಮಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಹೀಗಂತ ದೀದಿ ಹೇಳಿದ್ದಾರೆ. ಏನು, ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಪಕ್ಷದ ಸ್ವಾರ್ಥ ರಾಜಕೀಯ ಬಡ ಜನರ ನ್ಯಾಯಯುತ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ಅಂತ ಹೇಳಿ ಏನು ನರೇಂದ್ರ ಮೋದಿಯವರು ಹೇಳಿದಾರಲ್ವಾ, ಇದಕ್ಕೆ ದೀದಿ ಸರ್ಕಾರ ಕಿಡಿಕಾರಿದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಬ್ಯಾನರ್ಜಿ ಕೂಡ ವಿರೋಧ ಪಕ್ಷಗಳ ಸಂಸದರ ತಂಡದಲ್ಲಿದ್ದಾರೆ ಮತ್ತು ಅವರು ಪ್ರತಿದಿನ ಭಯೋತ್ಪಾದನೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನೀವು ಪ್ರಧಾನಿಯಾಗಿ ಅಲ್ಲ, ಬಿಜೆಪಿ ನಾಯಕರಾಗಿ ಬಂಗಾಳದಲ್ಲಿ ನಮ್ಮ ಸರ್ಕಾರವನ್ನು ಟೀಕಿಸ್ತಾ ಇದ್ದೀರಾ. ನಮ್ಮ ಸರ್ಕಾರ ಭಯೋತ್ಪಾದನೆಯ ವಿರುದ್ಧ ನಿಮಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದೆ, ಆದರೂ ಕೂಡ ನೀವು ನಮ್ಮ ಸರ್ಕಾರವನ್ನು ವಿನಾಕಾರಣ ದೂಷಿಸ್ತಾ ಇದ್ದೀರಾ, ನಮ್ಮ ಸರ್ಕಾರದ ವಿರುದ್ಧ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ದೀದಿಗೆ ಕೆಲವೊಂದು ವಿಷಯಗಳಲ್ಲಿ ಅಂದರೆ ನರೇಂದ್ರ ಮೋದಿಯವರು ಹೇಳಿರುವಂಥದ್ದು ಬಹಳ ಬೇಸರ ಆಗಿದೆ, ಹಾಗೆ ಕೋಪವನ್ನು ತರಿಸಿದೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಆಡಳಿತ ಪಕ್ಷ ತನ್ನ ಪರ್ಸ್ನಲ್ ಪ್ರಾಫಿಟ್ಗಾಗಿ ಕೆಲಸವನ್ನು ಮಾಡ್ತಾ ಇದೆ, ಅಲ್ಲಿನ ಜನರಿಗೆ, ಬಡ ಜನರಿಗೆ ಸರಿಯಾದಂತಹ ಮೂಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಇದೆಲ್ಲವೂ ಕೂಡ ದೀದಿಯನ್ನು ಕೆಣಕಿದೆ. ಇದ್ರ ಜೊತೆಗೆ ಏನು ಆಪರೇಷನ್ ಬಂಗಾಳ ಅನ್ನುವಂಥದ್ದು ಇನ್ನಷ್ಟು ಮಮತಾ ಬ್ಯಾನರ್ಜಿಯವರಿಗೆ ಕೋಪವನ್ನು ತರಿಸಿದೆ. ಒಟ್ಟಿನಲ್ಲಿ ನರೇಂದ್ರ ಮೋದಿ ಹಾಗೆ ಮಮತಾ ಬ್ಯಾನರ್ಜಿಯವರ ಗುದ್ದಾಟ ಆಗಿರಬಹುದು, ಪ್ರತಿ ಕೌಂಟರ್ ಅಥವಾ ಏನು ಹೇಳಿಕೆ ಹಾಗೆ ಅದಕ್ಕೆ ಪ್ರತಿಯಾಗಿ ಹೇಳಿಕೆ ಕೊಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇವರಿಬ್ಬರ ಮಧ್ಯದಲ್ಲಿ ರಾಜಕೀಯ ಹೊರತಾಗಿ ಒಂದು ಉತ್ತಮ ರೀತಿಯಾದ ಸಂಬಂಧ ಇರುವಂಥದ್ದು ಕೂಡ ಅಷ್ಟೇ ಸತ್ಯ. ಆದರೆ ಆಪರೇಷನ್ ಸಿಂಧೂರ ಆದ ನಂತರದಲ್ಲಿ ನರೇಂದ್ರ ಮೋದಿಯವರು ಇದೀಗ ಸಾಲು ಸಾಲು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಸಾಲು ಸಾಲು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ರ್ಯಾಲಿಯನ್ನು ಮಾಡಿ ಆಪರೇಷನ್ ಸಿಂಧೂರದ ಮಹತ್ವ ಆಗಿರಬಹುದು, ಹಾಗೆ ಆಪರೇಷನ್ ಸಿಂಧೂರದ ಒಂದು ಇಂಪ್ಯಾಕ್ಟ್ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿದೆ, ಇದ್ರ ಜೊತೆಗೆ ಇಡೀ ಪ್ರಪಂಚದ ಮೇಲೆ ಏನಾಗಿದೆ, ಇದೆಲ್ಲವನ್ನು ಕೂಡ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.